ದೇಶ ಅನುಭವಿಸಿದ ಕರಾಳ ತುರ್ತು ಪರಿಸ್ಥಿತಿಗೆ 50 ವರ್ಷಗಳು ವಿಷಯ ಕುರಿತ ಉಪನ್ಯಾಸ ಹಾಗೂ ರಾಷ್ಟ್ರೋತ್ಥಾನ ಬಳಗದ ವತಿಯಿಂದ ಮರುಮುದ್ರಿತ ಭುಗಿಲು ಕೃತಿ ಬಿಡುಗಡೆ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ನಿನ್ನೆ ನಡೆಯಿತು. ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ ಡಿಎಸ್ ಶಂಕರಮೂರ್ತಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲುವಾಸ ಅನುಭವಿಸಿದ ಸತ್ಯಾಗ್ರಹಿಗಳು ಶಾಸಕರಾದ ಡಿಎಸ್ ಅರುಣ್, ಚನ್ನಬಸಪ್ಪ, ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸೇರಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರು ಒಂದು ಉತ್ತರ ಸಿಕ್ತು ಬಂದಿತ್ತು ಹಿಂದೆನೆ. ನಾವೆಲ್ಲರೂ ಸೇರಿದ್ದೇವೆ. ಈ ಒಂದು ಬಳಿಕ ಶಂಕರಮೂರ್ತಿ ಹೊರಗಿನವರ ಆಕ್ರಮಣದಿಂದ ವಿಶ್ವದ ಅನೇಕ ರಾಷ್ಟ್ರಗಳ ಸಂಸ್ಕೃತಿ, ಭಾಷೆ, ಚಿಂತನಾ ಪದ್ಧತಿ ನಾಶವಾಗಿದೆ. ಆದರೆ ಭಾರತ ಇದಕ್ಕೆ ಹೊರತಾಗಿದೆ. ತುರ್ತು ಪರಿಸ್ಥಿತಿ ವೇಳೆ ಜನಸಾಮಾನ್ಯರು ಸಹ ಹೋರಾಟ, ಸತ್ಯಾಗ್ರಹಗಳನ್ನು ನಡೆಸಿ ದೇಶದ ಚೈತನ್ಯವನ್ನು ಜಾಗೃತಗೊಳಿಸಿದ್ದರು ಎಂದರು. ಇದು ನೆನಪಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮರ್ತ್ಬಿಡ್ಬೇಕಾ ಸಮಾಜ ಎಲ್ಲದನ್ನು? ಹಳೆಲ್ಲ ಮರ್ತೇ ಹೋಗ್ಬಿಡ್ಬೇಕಾ? ಬಿಎಲ್ ಸಂತೋಷ್, ತುರ್ತು ಪರಿಸ್ಥಿತಿ ಹೇರುವ ಮುನ್ನವೇ ಇಂದಿರಾ ಗಾಂಧಿ ಪ್ರಜಾಪ್ರಭುತ್ವದಿಂದ ವಿಮುಖರಾದಂತೆ ಕಂಡುಬಂದಿದ್ದರು. ಈ ದೇಶಕ್ಕೆ ಇನ್ನೊಂದು ತುರ್ತು ಪರಿಸ್ಥಿತಿ ಎದುರಿಸುವ ಅನಿವಾರ್ಯತೆ ಬರುವುದಿಲ್ಲ. ಈಗ ಪರಿಸ್ಥಿತಿ ಎಲ್ಲವೂ ಬದಲಾಗಿದೆ. ನೈಜ ಘಟನೆಗಳನ್ನು ವಿವರಿಸುವ ಮರುಮುದ್ರಿತ ಈ ಕೃತಿ ಅಂದಿನ ಘಟನಾವಳಿಗಳ ನೈಜ ಚಿತ್ರಣವನ್ನು ತೆರೆದಿಡುತ್ತದೆ ಎಂದು ತಿಳಿಸಿದರು. ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ ಇನ್ನೊಂದರಿ ತುರ್ತು ಪರಿಸ್ಥಿತಿ ಹೇರುವಂತ ಪರಿಸ್ಥಿತಿ ಬರಬಾರ್ದು. ಸಹಜವಾಗೇ ಬರಲ್ಲ. ಅಕಸ್ಮಾತ್ ಮೈ ಮಾಡ್ತಿದ್ರೆ ಯಾವ ಕಾರಣಕ್ಕೂ ತುರ್ತು ಪರಿಸ್ಥಿತಿ ಹೇರುವಂತ ಪರಿಸ್ಥಿತಿ ಬರಬಾರ್ದು. ಆ ತರ ನೇತೃತ್ವಗಳ ಮನಸ್ಸಿನಲ್ಲಿ ಆ ತರದ ಅಂಶ ಕೂಡ ಹೋಗದೇ ಇರುವಂಗೆ ಒಂದು ಸಮಾಜ. ನಟ ಪ್ರಕಾಶ್ ಬೆಳವಾಡಿ, ಆರ್ಥಿಕವಾಗಿ ಸಬಲರಾದವರು ಬೇರೆ ದೇಶಕ್ಕೆ ತೆರಳಿ ಬದುಕು ಕಟ್ಟಿಕೊಳ್ಳಬಹುದು. ಆದರೆ ಸಾಮಾನ್ಯ ಜನರಿಗೆ ಇರುವುದು ಒಂದೇ ದೇಶ. ಸಾಮಾನ್ಯ ಜನರಿಂದ ಮಾತ್ರ ಸಾಮಾಜಿಕ ಬದಲಾವಣೆ ಸಾಧ್ಯ ಎಂದರು. ಮತ್ತು ಎಲ್ಲವನ್ನು ಒಂದು ಕಡೆ ಹಾಕಿ ಈ 4 ರೂಲು 10 ರೂಲು ಇಟ್ಕೊಂಡು ಮಾಡೋ ತರದ ದೇಶ ಅಲ್ಲ ಇದು. ಗೊಂದಲಕ್ಕೆ ಬೀಳೋದು ನಿಜ. ರಾಷ್ಟ್ರೋತ್ಥಾನ ಬಳಗದ ಜಿಲ್ಲಾಧ್ಯಕ್ಷ ಡಾ ಪಿ ಸುಧೀಂದ್ರ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಡೆದ ಹೋರಾಟ ದೇಶದ 2ನೇ ಸ್ವಾತಂತ್ರ್ಯ ಹೋರಾಟ ಎಂದು ಬಿಂಬಿತವಾಗಿದೆ. ಈ ಹೋರಾಟ ನಡೆದು 50 ವರ್ಷ ಸಂದಿವೆ. ನಮ್ಮ ಯುವ ಪೀಳಿಗೆಗೆ ನಿಜವಾದ ಚರಿತ್ರೆ ಪರಿಚಯಿಸಬೇಕಾದ ಅವಶ್ಯಕತೆ ಇದೆ ಎಂದರು. ಕಾರ್ಯಕ್ರಮ ಮತ್ತು ಈ ಪುಸ್ತಕ ಬಿಡುಗಡೆಯ ಒಂದು ಕಾರ್ಯಕ್ರಮವನ್ನು ನಾವು ಈ ದಿವಸ ರಾಷ್ಟ್ರೋತ್ಥಾನದ ಬಳಗದ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಸಾಹಿತಿ ಎಸ್ ನಟೇಶ್, ನಾವು ದೇಶ, ಭಾಷೆ ಮೂಲಕವೇ ಬದುಕು ಕಟ್ಟಿಕೊಂಡಿದ್ದೇವೆ. ಅದರ ಪ್ರಾಮುಖ್ಯತೆಯನ್ನು ಪರಿಚಯಿಸುವ ಮತ್ತು ಯುವಜನತೆಯನ್ನು ಎಚ್ಚರಿಸುವ ಕೆಲಸವಾಗಬೇಕು ಎಂದು ಹೇಳಿದರು. ಬಿಡುಗಡೆ ಆಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಮ್ಮ ದೇಶದಲ್ಲಿ ನಡೀಲಿ, ಮತ್ತೆ ನಮ್ಮ ಜನಗಳಿಗೆ ಒಂದು ರೀತಿಯ ಎಚ್ಚರ ಆಗಲಿ, ದೇಶದ ರಕ್ಷಣೆಯ ಬಗ್ಗೆ ಅವರಿಗೆ ಕಾಳಜಿ ಬರಲಿ ಅಂತ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ಥಾನ ಬಳಗದಿಂದ ಪುಸ್ತಕ ಪ್ರದರ್ಶನ ಆಯೋಜಿಸಲಾಗಿತ್ತು. ಕಲಾವಿದರು ನಡೆಸಿಕೊಟ್ಟ ದೇಶಭಕ್ತಿ ಗೀತೆಗಳ ಗಾಯನ ಎಲ್ಲರ ಗಮನ ಸೆಳೆಯಿತು.